ಏನು ಕುಶಲವು ಚಿತ್ರಗಾರನ ಈ ಚಿತ್ರಶಾಲೆಯಲ್ಲಿ ಬಿಡಿಸಿದಂತಹ ಚಿತ್ರಗಳು ಆನೆ ಕುದುರೆ ಚತುರಂಗ ಸೇನೆಯ ಚಿತ್ರವನ್ನು ನೋಡುತ್ತಾ ಇದ್ದೇನೆ. ವಿಕ್ರಮ, ಇನ್ನು ಮುಂದೆ ಈ ಚತುರಂಗ ಸೇನೆಯನ್ನು ಚಿತ್ರದ ಮೂಲಕ ಮಾತ್ರ ನೋಡುತ್ತಾ ಇರುವಂತಹ ಈ ಮಾತನ್ನು ಯಾರು ಹೇಳುತ್ತಿರುವಂತಹ ಅನುಭವ ನಂದಿ ಪೇಟಿಗಳಲ್ಲಿ ನಾನು ಸುಳ್ಳು ಹೇಳಿಲ್ಲ. ನನ್ನ ಹೆಸರು ವಿಭಾಕರ ಅಂತ ಹೇಳಿದ್ದೇನೆ. ವಿಕ್ರಮ ಆದಿತ್ಯ ಅಂತ ಹೇಳಿದ್ದೆ ಸೂರ್ಯ. ಹೆಸರು ವಿಭಾಕರ ಅಂತ ಹೇಳಿದ್ದೇನೆ. ಕ್ಷತ್ರಿಯ, ಮದುವೆಯಾಗಿದೆ, ಮಗ ಇದ್ದಾರೆ, ಪರಿವಾರ ಪ್ರಗತಿಗೆ ಪ್ರಕಾರ ತಿರುಗಿಕೊಂಡು ಬರ್ತೇವೆ ಎನ್ನುವ ಸತ್ಯವನ್ನು ಹೇಳಿದ್ದೇನೆ. ನಾನು ಚಕ್ರವರ್ತಿ ವಿಕ್ರಮಾದಿತ್ಯ ಎನ್ನುವ ಯಾರಿಗೂ ಸಾಧಿಲ್ಲ. ರುಚಿಯ ಮನಗಳು ತೋರಿದಂತಹ ಈ ಚಿತ್ರಶಾಲೆಯಲ್ಲಿ ನವರತ್ನ ಖಚಿತವಾದ ಮಂಚ, ಅದರಲ್ಲಿ ಕುಳಿತು ನೋಡಿದಾಗ ಉರಿಯುತ್ತಿರುವಂತಹ ಆ ದೀಪದ ಬೆಳಕಲ್ಲಿ ಯಾವುದೋ ಒಂದು ಶಕ್ತಿ ನನ್ನನ್ನು ಅಣಗಿಸುವಂತಹ ಭಾವ ಒಂದು ಕ್ಷಣ ಬೆಳೆಯಬಹುದು. ಈ ಮನೆಯಲ್ಲಿ ಹೆಚ್ಚು ಸಮಯ ನಾನು ನೀಡಬಹುದು. ನಾಳೆ ಸೂರ್ಯೋದಯಕ್ಕೆ ಎದ್ದು ನಂದಿ ಶ್ರೇಷ್ಠರಿಗೆ ತಿಳಿಸಿ ನಾನು ನನ್ನ ದಾರಿಯನ್ನು ತೆಗೆದುಕೊಂಡು ಹೋಗಿದ್ದೇನೆ. ಈ ಮಂಚದಲ್ಲಿ ಮಲಗಿಕೊಳ್ಳುತ್ತೇನೆ. ನನ್ನ ಜೀವನದಲ್ಲಿ ಬಹಳ ಸುಂದರವಾದಂತಹ ದಿನವಿದು ಅಂತ ನಾನು ತಿಳಿಯುತ್ತೇನೆ. ಅಪ್ಪನ ಆಡಿರಲ್ಲ ಚೊಕ್ಕರಾದ ವೈತಾಲಿ ಸೀರೆಯನ್ನು ತೊಟ್ಟುಕೋ, ಅದಕ್ಕೆ ಒಪ್ಪುವಂತಹ ಜರಕಾರಿ ಉಪ್ಪಸವನ್ನು ತೊಟ್ಟುಕೊಳ್ಬೇಕು. ಸೀರೆಯನ್ನು ತೊಟ್ಟುಕೊಂಡಾಗಿದೆ, ಉಪ್ಪಸವನ್ನು ಧರಿಸಿದ್ದಾಗಿದೆ, ಸಾಕೆ ಸಾಲದಲ್ಲ. ಸಂಸ್ಕಾರವಂತೆಯಾದ ಹೆಣ್ಣು ಮಕ್ಕಳು ಹೋಗುವಂತಹ ರೀತಿ ಹೇಗೆ? ತಲೆಗೊಂದು ಬೊಟ್ಟನ್ನಿಟ್ಟೆ ಸುಂದರಾಗಿರಿಯಾಗಿ ಕಾಣಿಸಿಕೊಳ್ಳಬೇಕು ಅಂತ ಅಂದ್ರೆ ಅದು ಸಾಲದಲ್ಲ. ಕೈಗಳಿಗೆ ಗಾಜಿನ ಬಳೆಗಳನ್ನು ತೊಟ್ಟುಕೊಂಡೆ, ಆಭರಣಗಳನ್ನು ತೊಟ್ಟುಕೋ ಅಂತ ಅಪ್ಪಾಜಿ ಆಡಿದ್ರು. ಹೆಚ್ಚು ಬೇಡ, ಹಗುರವಾದದ್ದು ಸಾಕು ಅಂತ ಆಡಿದ್ದು. ಹೌದಾದರೂ ಅಪ್ಪ ಒಪ್ಪಿದ್ದೇ ದೊಡ್ಡಪ್ಪ. ವ್ಯಾಪಾರಿಗಳ ಮಕ್ಕಳು ನೋಡಿ, ಮಕ್ಕಳಿಗೆ ಹೆಚ್ಚು ಕೊಡುವುದಕ್ಕಿಲ್ಲ, ವ್ಯಾಪಾರಕ್ಕೆ ಹೆಚ್ಚು ಕೊಡುವುದು ಸಾಧಾರಣ. ನನ್ನ ಅಪ್ಪ ಹಾಗಲ್ಲ, ಖುಷಿ ಖುಷಿಯಿಂದ ಅವರು ಆಡಿದ್ರು. ಮುತ್ತಿನ ಹಾರವೊಂದನ್ನು ನಾನು ತೊಟ್ಟುಕೊಳ್ಳಬೇಕು ಅನ್ನುವ ಹಾಗೆ ಹಿರಿಯರಿಂದ ನಮ್ಮ ಹೊಲಕ್ಕೆ ಬಂದದ್ದು. ಅದು ಬಹಳ ಸಂತೋಷ ಪಡುತ್ತೇನೆ ಅದನ್ನು ತೊಟ್ಟುಕೊಳ್ಳುವುದಕ್ಕೆ. ಅಪ್ಪ ಆಡಿದಂತೆ ಆ ಬಗೆ ಬಗೆಯ ಆಭರಣಗಳನ್ನು ತೊಟ್ಟುಕೊಂಡೆ. ಹಾಗೆ ಸಾಲದಲ್ಲ, ಹೆಣ್ಣಾದವಳು ರೂಪಸಿಯಾಗಿ ಕಂಗೊಳಿಸುವುದು ತೊಟ್ಟುಕೊಂಡಿರುವ ಆಭರಣದಿಂದಲ್ಲ, ಮುಡಿಯುವಂತಹ ಹೂವುಗಳಿಂದ. ಹಾಗಾಗಿ ಮಲ್ಲಿಗೆಯ ಮಾಲೆಯನ್ನು ಮುಡಿದುಕೊಂಡಿದ್ದೇನೆ, ಬೇಕಾದ ಹಾಗೆ ಶೃಂಗರಿಸಿಕೊಂಡಿದ್ದೇನೆ. ಇದು ನಿಲ್ಲುವುದಲ್ಲ, ಆ ಹುಡುಗನನ್ನು ಕಾಣಬೇಕು, ನನ್ನ ಜೀವನವನ್ನು ನಾನು ರೂಪಿಸಿಕೊಳ್ಳಬೇಕು, ನಾವು ಎಷ್ಟು ಗುಣವಂತ ಅನ್ನುವುದನ್ನು ತಿಳಿದುಕೊಳ್ಳಬೇಕು. ಹಾಗಾಗಿ ಇಲ್ಲಿ ನಿಲ್ಲದೆ ನೇರವಾಗಿ ಉಪ್ಪರಿಗೆ ಬಳಿ ಸಾಗುತ್ತೇನೆ.
ಅಪ್ಪನ ಒಪ್ಪಿಗೆಯನ್ನು ಪಡೆದು ಬೇಕಾದ ರೀತಿಯಲ್ಲಿ ಅಲಂಕರಿಸಿ ನೇರವಾಗಿ ನಮ್ಮ ಗ್ರಹಗಳಿಗೆ ನಾವು ಅಂದರೆ ಛೇ, ನಾನು ಊಹಿಸಿಕೊಂಡದ್ದೇ ನೋಯಿಗೆ ಆಗುತ್ತಿರುವುದೇನು. ನನ್ನ ಒಳೆಗಳ ಸದ್ದನ್ನು ಕೇಳಿದೊಡನೆ ಈತ ನನ್ನನ್ನು ಕಾಣುತ್ತಾನೆ, ನನ್ನ ನೋಡಿ ನನ್ನ ಸೌಂದರ್ಯವನ್ನು ಹೊಗಳುತ್ತಾನೆ ಅಂತ ನಾನು ಭಾವಿಸಿದವರು. ಹಾಗಿರುವಲ್ಲ, ಬಂದು ನೋಡಿದರೆ ಇಲ್ಲಿ ಮಲಗಿಕೊಂಡಿದ್ದಾನೆ. ನನ್ನ ಬಳೆಗಳ ಸದ್ದಿನಿಂದ ಇವನಿಗೆ ಎಚ್ಚರವಾದೀತು ಅಂತ ನಾನು ಕೈಗಳನ್ನು ಹಾಕಿಸಿದೆ. ಎಚ್ಚರವಾಗುವ ಯಾವುದೇ ಲಕ್ಷಣವೂ ಇಲ್ಲ. ಮತ್ತೇನು ಮಾಡುವುದು? ಹೇಗೆ ಸದ್ದನ್ನು ಮಾಡುವುದು? ಕೈಗಳಿಗೆ ಆಗುತ್ತಿಲ್ಲ ಅಂತಾದ್ರೆ ಕಾಲುಗಳನ್ನು ನಡೆಸಬೇಕು. ಕಾಲಕ್ಕೆ ಸದ್ದು. ಯಾವುದೇ ಯುವಕನಾದರೂ ಆ ಸದ್ದು ಕೇಳುವಾಗ ಹೇಳುತ್ತಾನೆ ಅಂತ ಆಲೋಚಿಸಿದ್ರೆ ಇದೆಂತಹ ನಿದ್ರೆಯಪ್ಪ. ಎಷ್ಟು ಮಾಡಿದ್ರೂ ಇವನಿಗೆ ಎಚ್ಚರವೇ ಆಗ್ತಾ ಇಲ್ಲ. ಯಾವ ಸತ್ತು ಸಾಲದು ಅಂತಾದ್ರೆ ನಮ್ಮ ಹಿರಿಯರಿಂದ ನಮಗೆ ಬಂದದ್ದು ಉಂಟಲ್ಲ, ನಮ್ಮ ಸ್ವರ. ಯಾವ ಸ್ವರ? ವೀಣೆಯ ಸ್ವರ. ವೀಣೆ ಮಾಡುತ್ತೇನೆ. ಇವನು ಎಚ್ಚರಗೊಳ್ಳುತ್ತಲೇ ಇಲ್ಲ. ಹಾಡುತ್ತಾ ಹಾಡುತ್ತಾ ಇವನನ್ನು ಒಮ್ಮೆ ಗುರುತಿಸಿ ನೋಡಿದರೆ ಆಹಾ, ಅಪ್ಪ ಹೇಳಿದಂತಹ ಒಂದೊಂದು ಅಕ್ಷರವು ಖಂಡಿತ ಸುಳ್ಳಲ್ಲ. ಎಂತಹ ಚೆಲುವನಿದ್ದಾನೆ. ಹಿರಿಯರಾಡುವುದನ್ನು ಕೇಳಿದ್ದೇನೆ ನಾನು. ಪ್ರಪಂಚದಲ್ಲಿ ಅತಿ ರೂಪವಂತ ಮನ್ಮಥನಂತೆ. ಆ ನದಿಯ ಬದಿಗೆ ಒಂದು ಗತಿ ಕಾಣಿಸುವುದಕ್ಕೆ ಹೊರಟ ಹಾಕುತ್ತಾ ಇವನ ಪ್ರಪಂಚದಲ್ಲಿ ಪ್ರತಿಯೊಬ್ಬರನ್ನು ಸೃಷ್ಟಿಸುವವನು ಆ ಬ್ರಹ್ಮ. ಆ ಬ್ರಹ್ಮನೇ ಹೀಗೆ ಬ್ರಹ್ಮಕ್ಕೆ ನಾನು ಒಳಗಾಗುತ್ತಾ ಇದ್ದೇನೆ. ಸತ್ಯ ಅಪ್ಪನಾಗಿದ್ದಂತಹ ಊಟ ಬಡಿಸುವ ವೇಳೆಯಲ್ಲಿ ಒಂದೊಮ್ಮೆ ನಾನು ಲೆಕ್ಕಿಸಿ ನೋಡಿದರೆ ಮತ್ತೊಮ್ಮೆ ನವೆಯೊಮ್ಮೆ ಇನ್ನೊಮ್ಮೆ ನೋಡುವ ಖಂಡಿತ ನೋಡಿದರೆ ಅರ್ಥವಾಗುತ್ತದೆ. ಈಗ ನಮ್ಮ ಗೀತ ನೋಡಿದೆ, ಮಲಗಿದ್ದೇ ಒಳ್ಳೆಯದಾಯಿತು. ಎಷ್ಟು ಬೇಕು ಅಷ್ಟು ನೋಡಬಹುದಲ್ಲ. ಅಂತ ಚಂದ್ರಾಕೃತಿಯಲ್ಲಿ
ಇರುವಂತಹ ಹಣೆ, ಸಂಪಿಗೆ ಹೆಸರಿನ ಹಾಗಿರುವಂತಹ ಮೂಗು, ಅಂಗ ಚಂದದಲ್ಲಿ ಕಲ್ಪಡಿಸುತ್ತಿರುವಂತಹ ಮುಖ, ಆ ತುಟಿಗಳು ಸಾಲಲ್ಲ. ತುಟಿಗಳ ಮೂಗಿನ ಮಧ್ಯದಲ್ಲಿರುವಂತಹ ಮೀಸೆ, ಎಷ್ಟು ಚಂದ. ಹೆಣ್ಣಾದವರಿಗೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಬಳಿ ಒಂದು ಮುದ್ದಿಸುತ್ತಾ ಮುತ್ತನ್ನೀಯುವ ವೇಳೆಯಲ್ಲಿ ಅವು ಗಂಡ ಸಾಧನ ಮೀಸೆ ಹೆಣ್ಣಾದವರಿಗೆ ಕಾಣಬೇಕು ಅಂತ ಹಿರಿಯರು ಗೆಳತಿಯರಾಡುವುದನ್ನು ಇವರನ್ನು ನೋಡಿದ್ರೆ ನೋಡುತ್ತಾ ನಿಲ್ಲೋಣ ಅಂತ ಅನಿಸುತ್ತದೆ. ರಮಣ, ಏಳಪ್ಪ, ಎದ್ದೇಳು, ಸುಂದರವಾಗಿ ಕಾಣುವಂತಹ ಹೆಣ್ಣೊಬ್ಬಾಗನಿಂದ ಬಳಿ ಬಂದವಳಿದ್ದಾಳೆ. ನಿನ್ನ ಚೆಲುವನ್ನು ನೋಡುತ್ತಾ ನೋಡುತ್ತಾ ನಿಂತಿದ್ದಾಳೆ. ಈ ಸುಂದರಿಯನ್ನು ನೋಡಬೇಕು ಅಂತ ನಿನ್ನ ಮನಸ್ಸಿಗೆ ತೋರುತ್ತಿರುವಲ್ಲ. ವೀಣೆಯ ಶಬ್ದವು ಸಾಲ ಕೊಡುತ್ತಾದ್ರೆ ಇನ್ನೇನು ಮಾಡಿ? ಹೌದು, ಹೇಳುತ್ತಾರಲ್ಲ, ನೀರನ್ನು ಚಿಮ್ಮಿಸಬೇಕಾದ್ರೆ ನಿದ್ದೆಯಿಂದ ಹೇಳುತ್ತಾರೆ. ತನ್ನಂತಹ ಪನ್ನೀರನ್ನು ಇವನ ಮುಖಕ್ಕೆ ಒಮ್ಮೆ ಚಿಮ್ಮಿಸಿದವಳಿದ್ದೇನೆ. ಏನು ಮಾಡಿದ್ರು ಅಷ್ಟೇ. ಯಾವ ಶಬ್ದವಾದರೂ ಪನ್ನೀರೇ ಮುಖಕ್ಕೆ ಸಿಂಪಡಣೆ ಆದರೂ ಇವ ಹೇಳುವುದಿಲ್ಲ. ನೋಡುತ್ತಾ ನೋಡುತ್ತಾ ಇಲ್ಲೇ ನೀರೋಣ ಅಂತ ಭಾಸವಾದರೂ ಇಲ್ಲ, ಇಲ್ಲವಲ್ಲ. ಯಾಕೆ ಹೀಗೆ? ಹೃದಯ ಹೇಳುತ್ತದೆ ಇವನನ್ನು ನೋಡುತ್ತಾ ನಾನು ನಿಲ್ಲಬೇಕು ಈ ರಾತ್ರಿಯಲ್ಲಿ. ಆದರೆ ದೇಹದ ತಪ್ಪುತ್ತಾ ಇರುವಾಗ ಮನಸ್ಸಿನ ಯಾವುದೋ ಒಂದು ಹೃದಯ ಆಡುತ್ತಾ ಉಂಟು ನನ್ನ ದೇಹಕ್ಕೆ ಯಾಕೋ ಈ ಹೊತ್ತಿನಲ್ಲಿ ಆಲಸ್ಯ ಬಂದುಕೊಂಡಿದೆ. ಹೌದು, ರಾತ್ರಿಯ ಸಮಯ, ನಾನು ಮಲಗಬೇಕು, ದೇಹಕ್ಕೊಂದು ವಿಶ್ರಾಂತಿ ಬೇಕು. ಹೆಣ್ಣಾದ ನಾನು ಈ ಹೊತ್ತಿನಲ್ಲಿ ಮಲಗಿ ನಿದ್ರಿಸಬೇಕು ಅಂತ ಮನಸ್ಸು ಮಾಡಿದವಳು. ಸ್ವಲ್ಪವಾದರೂ ವಿಶ್ರಾಂತಿ ಬೇಕು. ಇವ ಮಲಗಿರುವ ವೇಳೆಯಲ್ಲಿ ನಾನಲ್ಲಿ ಮಲಗಲಿ. ಸುಸಂಸ್ಥೆಯಾದ ಹೆಣ್ಣೊಬ್ಬಳು ಗಂಡಿನ ಬಡಪುಟ್ಟನ ಬಳಿಯಲ್ಲಿ ಮಲಗುವುದಕ್ಕಿಲ್ಲ. ಹಾಗಾದ್ರೆ ಮಲಗುವ ಜಾಗ ಯಾವುದು ಅಂತ ಆಲೋಚಿಸಿದ್ರೆ, ಹೌದು, ಇವ ಮಲಗಿರುವ ಜಾಗ ಬೇರೆ, ನನ್ನ ಜಾಗ ಬೇರೆ ಅಂತ ಅರ್ಥ ಆಗಬೇಕು ಅಂತ ಅಂದ್ರೆ ಕುಡಿದಂತಹ ಮಲ್ಲಿಗೆಯ ಮಾಲೆ ಉಂಟಲ್ಲ, ಅದರಿಂದ ನನ್ನ ತೆಗೆದಿದ್ದೇನೆ, ಇವನಿಗೂ ನನಗೂ ಅಡ್ಡವಾಗಿ ಕಾಣಿಸಿದ್ದೇನೆ. ಮಲಗೋಣವೇ, ಧರಿಸಿರುವಂತಹ ನನ್ನ ವಸ್ತ್ರವನ್ನು ನೋಡಿದರೆ ಈ ವಸ್ತ್ರದಲ್ಲಿ ನಾ ಮಲಗಬಹುದು. ಆದರೆ ಧರಿಸಿರುವಂತಹ ಆಭರಣಗಳು, ಮಲಗಿ ನಿದ್ರಿಸುವ ಹೊತ್ತಿನಲ್ಲಿ ಈ ಆಭರಣಗಳನ್ನು ಧರಿಸಿದೆ ಅಂತಾದ್ರೆ ಅಪ್ಪಯ್ಯ ಅದು ಪ್ರೀತಿಯಿಂದ ಆಯಿತು. ಹಾರವನ್ನು ತೆಗೆದುಕೊಂಡು ಹೋಗು, ಧರಿಸಿಕೊಂಡು ಹೋಗು ಅಥವಾ ಹಾಗೆ. ಮಲಗಿ ನಿದ್ರಿಸಿದ ವೇಳೆಯಲ್ಲಿ ಮುತ್ತಿನ ಹಾರ ಹಾಳಾಯಿತು ಅಂತಾದ್ರೆ ಕೊಟ್ಟಿರುವ ಅಪ್ಪಯ್ಯನಿಗೆ ನಾನೇನು ಅಂತ ಉತ್ತರಿಸಬೇಕು. ಹಾಗಾಗಬಾರದು. ಮಲಗುವ ಮೊದಲೇ ಮುತ್ತಿನ ಹಾರವನ್ನು ತೆಗೆದಿರಿಸಬೇಕು. ಎಲ್ಲಿರಿಸಲಿ ಅಂತ ನೋಡಿದ್ರೆ ಸುತ್ತ ನೋಡಿದೆ, ಚಿತ್ತಾರದ ಹಂಸ ಸುಂದರವಾಗಿ ಕಾಣುತ್ತಾ ಉಂಟು. ಈ ಹಂಸದ ಬಳಿಯಲ್ಲೇ ಈ ಮುತ್ತಿನ ಹಾರವನ್ನು ಇರಿಸಿ ದೇಹದ ಆಲಸ್ಯವನ್ನು ನಿವಾರಿಸುವುದಕ್ಕಾಗಿ ಇಲ್ಲೇ ಮಲಗಿ ನಿಲ್ಲಿಸುತ್ತೇನೆ. ಯಾವ ಒಂದು ತಟ್ಟಿ ಎಬ್ಬಿಸಿದ ಅನುಭವ ಕುಡಿಯಿದೆ. ಆಗ ನಾನು ನೋಡಿದಂತಹ ಚಿತ್ರದ ಹಂಸದ ಪಕ್ಷಿ ನನ್ನನ್ನೇ ಕಿಳಿಕಿಳಿ
ಎಂದು ಕಣ್ಣು ಬಿಡಿಸಿ ನೋಡುತ್ತಾಗಿದೆ. ಅದರ ಕೊಕ್ಕನ್ನು ಮಲಗಿಸಿ ತೆರೆದು ನನ್ನೆಡೆಗೆ ಶಬ್ದವನ್ನು ಮಾಡುತ್ತಾಗಿದೆ. ತಟ ಪಟ ತಟ ಪಟ ಎಂದು ರೆಕ್ಕೆಯನ್ನು ಪಡೆದುಕೊಂಡು ಹಾರುತ್ತಾ ಬಂತಲ್ಲ ಚಿತ್ರದ ಹಂಸದ ಪಕ್ಷಿ ಇಡಿಗುಂಡ. ಅದರಲ್ಲಿ ನೇತುವಾಗಿದ್ದಂತಹ ಮುತ್ತಿನ ಸರ ಒಂದು, ಇನ್ನೊಂದು, ಮತ್ತೊಂದು, ಮಗನೊಂದು. ಶಿವನೇ ಹರ ಹರ, ಏನು ಚಿತ್ರದ ಹಂಸ ಪಕ್ಷಿ ಜೀವದಲ್ಲಿ ಇಡಿಗುಂಡದಲ್ಲಿದ್ದಂತಹ ಮುತ್ತಿನ ಸರವನ್ನು ಒಂದೊಂದೇ ಮುತ್ತನ್ನು ನಿಂಗಿ ಯಥಾಸ್ಥಾನದಲ್ಲಿ ಚಿತ್ರವಾದಿಗಳನ್ನು ಕೂಡಿತಂದ. ಚಿತ್ರದ ಪಕ್ಷಿಗೆ ಜೀವದಲ್ಲಿ ಬಂದರೆ ಆ ಪಕ್ಷಿ ತೆರೆದ ಕಿಟಕಿಯಿಂದ ಹಾರಿ ಹೊರಗೆ ಹೋಗಬೇಕಿತ್ತು. ಅದಕ್ಕೆ ಹಸಿವಾಗುತ್ತದೆ ಅಂತ ಹೇಳಿ ಆದರೆ ಎದುರಿನಲ್ಲಿ ಫಲವಸ್ತುಗಳಿವೆ. ಆ ಫಲವಸ್ತುಗಳನ್ನು ಗುರುತಿಸಬೇಕಿತ್ತು. ಎದುರಲ್ಲಿದೆ ಬಿಂದಿಗೆಯಲ್ಲಿರುವಂತಹ ಹಾಲು. ನಾನು ಮನಸ್ಸುವಾಗಿಲ್ಲ. ಈಗ ಇದೆ ಹಂಸ ಪಕ್ಷಿಗೆ ಪ್ರಿಯವಾದ ವಸ್ತು ಅಂತ ಹೇಳಿದರೆ ಹಾಲು. ಹಾಲಿಗೆ ನೀರನ್ನು ಬೆರೆಸಿ ರಾಜಹಂಸದ ಎದುರಿಗೆ ಇರಿಸಿದರೆ ನೀರನ್ನು ಬಿಟ್ಟು ಬರೀ ಹಾಲನ್ನು ಸ್ವೀಕರಿಸುವ ಗುಣ ಹಂಸ ಪಕ್ಷಿಗೆ ಇದೆ. ಹಂಸ ಕ್ಷೀರನ್ಯಾಯ ಎನ್ನುವ ಶಬ್ದ ಅದು ಉತ್ಪತ್ತಿಯಾದದ್ದು ಹಂಸ ಪಕ್ಷಿಯ ಆ ಮನದಿಂದ. ನಂದಿಶ್ರೇಷ್ಠಿಗೆ ಮಗಳು ಯುವಜಾತಿ ಇಬ್ಬರು ಪುರಪುರುಷರು ಹೊಗಳಿಸಿರುವ ಏಕಾಂತ ಭವನಕ್ಕೆ ನವತರುಣಿ ಒಬ್ಬಳೇ ನಾನು ಅಪರಿಚಿತ. ಇಲ್ಲಿ ಇವರು ಯಾಕೆ ಬಂದರು? ಯಾಕೆ ಇವರು ಬರುತ್ತಿದ್ದಾರೆ? ಅಥವಾ ನಾನು ಆಗ ನೋಡಿದ ಮುತ್ತಿನ ಸರ ಆಲೋಡಿಕೆಯ ಮುತ್ತಿನ ಸರ. ಹಂಸ ಪಕ್ಷಿ ಅದನ್ನು ನುಂಗಿದ ಕಥೆಯನ್ನು ಇವಳನ್ನು ಎಬ್ಬಿಸಿ ಹೇಳಲಿದೆ. ಕಾರಣವಿದ್ದಾರೆ. ಸರಿ, ನಂದಿಶ್ರೇಷ್ಠಿಗೆ ಹೋಗಿ ವಿಚಾರವನ್ನು ತಿಳಿಸಲೇ ಮಧ್ಯರಾತ್ರಿ ಇಲ್ಲ. ಯಾವುದೋ ಮಾಯದ ಉಳ್ಳಲ್ಲಿ ನಾನು ಸಿಕ್ಕಿಬಿದ್ದದ್ದು ಸತ್ಯ. ಇಲ್ಲಿಂದ ಹೊರಟಿದ್ದರೆ ಹಾಗೆಂದು ನಾನು ನನ್ನಷ್ಟಕ್ಕೆ ಎದ್ದು ಹೊರಟೆ. ನಾಳೆ ಎದ್ದಂತಹ ಇವಳು ನನ್ನ ಸರಲಿಲ್ಲ, ನನ್ನ ಹಾರವನ್ನು ವಿಭಾಜನೆ ಕಟ್ಟಿದ್ದಾನೆ ಎನ್ನುವ ಅಪವಾದವನ್ನು ನನ್ನ ಮೇಲೆ ಹಾಕಲೇ ಇದ್ದಾರೆ. ಸರಿ, ಅಂತಹ ನಿತ್ಯ ಅಪವಾದವನ್ನು ನಾವು ಹೊರಗೆ ಕೊಡಬಹುದು. ಆಗುವುದೆಲ್ಲ ಆಗಲಿ, ಬರುವುದೆಲ್ಲ ಬರಲಿ, ಯಾವುದಕ್ಕೂ ಬೆಳಗಾಗಲಿ. ಅಷ್ಟರ ತನಕ ಈ ಕಡೆಗೆ ತಲೆ ಹಾಕಿ ನಿದ್ರಿಸುತ್ತೇವೆ.
ಈ ಹೊತ್ತಿನಲ್ಲಿ ಯಾಕೆ ಒಂದು ಸ್ವಲ್ಪ ಅಂತ ಕಣ್ತೆರೆದು ನಾನು ನೋಡಿದರೆ ಆಶ್ಚರ್ಯ ಆಗ್ತಾ ಉಂಟು. ಪೂರ್ವ ದಿಕ್ಕಿನಿಂದ ಧರಣಿದೇವನ ಬೆಳಕು ನನ್ನ ಉಪ್ಪರಿಕೆಯ ಒಳಗೆ ಆಗ್ತಾ ಉಂಟು. ಅರ್ಥ ಆಯಿತು. ಬೆಳಗ್ಗೆ ಆಗಿರಲಿಲ್ಲ, ಬೆಳಗ್ಗೆ ಅವತ್ತು ಕೋಳಿ ಹೋಗುತ್ತಾ ಉಂಟು, ಕೋಗಿಲೆಯ ಸ್ನಾನ ನನ್ನ ಕಿವಿಗೆ ಕೇಳಿಸುತ್ತಾ ಉಂಟು. ಹಾಗಾದ್ರೆ ಬೆಳಗಿನ ಹೊತ್ತಿನ ಒಳಗೆ ನನಗೆ ಆಟ ಇದೆ. ಅದು ಈ ಸ್ಥಿತಿಯಲ್ಲಿ ಇವನನ್ನು ಪರೀಕ್ಷಿಸುವುದಕ್ಕಾಗಿ ಬಂದವಳು ನಾನು ನಿದ್ರೆಯಲ್ಲಿ ಎಲ್ಲವನ್ನೂ ಮರೆತೇ ಇರ್ತೇನಲ್ಲ. ಇಂತಹ ಗಾಢ ನಿದ್ರೆ ಬಂತು ಅಂತಾದ್ರೆ ಏನು ಕಾರಣವೋ ನನಗೆ ಅರ್ಥವಾಗುತ್ತಿಲ್ಲ. ಸಾಧಾರಣವಾಗಿ ಮೈ ಮರೆಯೋಳಲ್ಲ ನನ್ನ ಏನೇ ಆಗಲಿ. ಎದ್ದು ನೋಡಿದ್ರೆ ಆಶ್ಚರ್ಯ, ಈಗ ಇನ್ನೂ ಮಲಗಿದ್ದಾನೆ. ನಾನು ಬರುವ ವೇಳೆಯಲ್ಲೇ ಮಲಗಿದ್ದಾಗ ಇಷ್ಟೂ ಹೊತ್ತಿನಲ್ಲಿ ಮಲಗಿಯೇ ಇದ್ದಾನೆ ಅಂತ ಇನ್ನೇನು ಪರೀಕ್ಷೆ ಮಾಡುವುದಕ್ಕೆ ಸಾಧ್ಯ? ಹಾಗಲ್ಲ. ವಿಷಯವನ್ನು ಇನ್ನು ನನ್ನ ಅಪ್ಪನಿಗೆ ಅಗಬೇಕು, ಹೊರಡಬೇಕು, ಹೀಗೆ ಹೊರಡುತ್ತೆ. ನಾನು ಇಂತಹ ಮುತ್ತಿನ ಹಾರವನ್ನು ಮತ್ತೆ ಧರಿಸಬೇಕಲ್ಲ. ಆಗಲೇ ಏನಾಶ್ಚರ್ಯ, ನಾನು ಇಂತಹ ಮುತ್ತಿನ ಹಾರ ಇಲ್ಲ. ನನ್ನ ಉಪ್ಪರಿಗೆಯನ್ನು ಮತ್ತೊಬ್ಬ ಪ್ರವೇಶಿಸುವ ಹಾಗಿಲ್ಲ ನನಗೆ ಗೊತ್ತಿದೆ. ನನ್ನ ಜೊತೆಯಲ್ಲಿದ್ದವನು ಈಗ ಮಾತ್ರ. ಹಾಗಾದ್ರೆ ಈತನಿಗೆ ಬಂದಿರುವುದು ನಿದ್ದೆಯಲ್ಲ, ನಿದ್ರಿಸುತ್ತಿರುವಂತ ನಟಿಸುತ್ತಿದ್ದಾನೆ. ನನ್ನ ಮುತ್ತಿನ ಹಾರವನ್ನು ಕದ್ದಿದ್ದಾನೆ. ಅತ್ತ ಇತ್ತ ಸುತ್ತಮುತ್ತ ಎತ್ತಕ್ಕ ಹುಡುಕಿದನು, ಹಾರಲಿಲ್ಲ. ಉಪ್ಪರಿಗೆ ಒಳಗೆ ಮತ್ತೊಬ್ಬ ಬರುವುದಿಲ್ಲ ಅಂತಾದ್ರೆ ಅರ್ಥವಾಗುತ್ತದೆ ನನಗೆ. ಈತ ಒಳ್ಳೆಯವನಲ್ಲ, ನನ್ನ ಹಾರವನ್ನು ಕತ್ತು ಇಲ್ಲಿಂದ ತೆರಳಬೇಕು ಅಂತ ಮನ ಮಾಡುವವನಿದ್ದಾನೆ. ನನ್ನ ಪರೀಕ್ಷೆಯಲ್ಲಿ ತೆರಗಡೆ ಹಾಕುತ್ತಾನೆ. ನನ್ನ ಹೊರ ಈಗ ನಾಟಕಾಗಿ ಅಂತ ನಾವು ಬಯಸಿದ್ರೆ ಈಗ ನನ್ನ ಬಾಲಿಗೆ ಬಿಡುವುದಿಲ್ಲ. ಅಪರಾಧೇನೆ ಎಬ್ಬಿಸಬೇಕು. ನಿನ್ನೆ ಅಂತ ನಂದಿರು ಚಿಮಿಟಿಸಿ ಎಬ್ಬಿಸುವುದಲ್ಲ, ಬಡಿಸಬೇಕು. ನನ್ನನ್ನು ಕೈಗಳಿಂದಲೂ ಇದನ್ನು ಬಡಿಸು, ಮಲಗಿಲ್ಲ, ನಿದ್ದೆ ಬಂದವನಂತೆ ನಟಿಸುತ್ತಾ ಇದ್ದಾನೆ. ಬಿಡಲಾರೆ, 2 ರೂಪಾಯಿಗಳಿಂದ ಪಡೆದು ಎಬ್ಬಿಸುತ್ತಾ ಇದ್ದೇನೆ. ಮಧ್ಯಾಹ್ನ ಇವತ್ತು ಅಮಾವಾಸ್ಯೆ. ಒಳ್ಳೆಯವರಿಗೆಲ್ಲ ಒಳ್ಳೆಯವರೇ ನಾನು. ಏನಾಗಲಿಲ್ಲ, ಕಳ್ಳರಿಗೆಲ್ಲ ಒಳ್ಳೆಯವಲ್ಲ. ನಟಿಸುವುದು ಬೇಡ. ಏನಾಗಲಿಲ್ಲ, ಮಲಗುವ ವೇಳೆಯಲ್ಲಿ ನಾನಿಟ್ಟಂತಹ ಮುತ್ತಿನ ಹಾರ ನೀನಲ್ಲದೆ ಮತ್ತೊಬ್ಬ ಪ್ರವೇಶ ಮಾಡಲಿಲ್ಲ. ಇಲ್ಲಿ ನನಗೆ ಗೊತ್ತಿದೆ. ಎಲ್ಲಿ ಹೋಯಿತು ನನ್ನ ಹಾರ? ರಾಜ ವಿಕ್ರಮನ ಬೆಳೆದು ಇಲ್ಲಿಯ ತನಕ ಇಷ್ಟದ ತನಕ ಮುಖದಲ್ಲಿ ಮೀಸೆ ಹೊತ್ತ ಕಾಲಗಳು ನನ್ನ ಮೇಲೆ ಕೈ ಎತ್ತಿದಂತಹ ಇತಿಹಾಸ ಇಲ್ಲ. ಇದು ಮಧ್ಯಾಹ್ನ ಹೊಟ್ಟೆ ತುಂಬ ಅನ್ನವನ್ನು ಬಡಿಸಿದಂತಹ ಹಾಲು ಬಾಗಿಲ ಅಡ್ಡದಲ್ಲಿ ನಿಂತು ನಸುನನ್ನು ಸೂಸುತ್ತಿದ್ದಂತಹ ಹಾಲು ಇತ್ತು. ಅವನ ಏಟನ್ನು ಸಹಿಸಿಕೊಂಡೆ. ತೀಕ್ಷ್ಣವಾದ ನುಡಿಗಳಿಂದ ನನ್ನನ್ನು ವಿನಯಿಸುತ್ತಾನೆ. ಇಷ್ಟರ ತನಕ ಜೀವಿತದಲ್ಲಿ ಕೇಳದೇ ಇದ್ದಂತಹ ಗುರುವಾಕ್ಯಗಳಿಂದ ನನ್ನನ್ನು ವಹಿಸುತ್ತಿದ್ದಾರೆ. ಶನಿ ಪ್ರಭಾವ. ಅವಳು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡದೆ ಮುತ್ತಿನ ಹಾರವನ್ನು ಪಕ್ಷಿ ನುಂಗಿದ ಕಥೆಯನ್ನು ನಾನೇ ನಂಬುವುದಕ್ಕೆ ಸತ್ಯವಿಲ್ಲ. ಅವಳಲ್ಲಿ ಈ ಸತ್ಯವನ್ನು ಹೇಳಿದ್ದೆ.
ಪತ್ನಿಗೆ ರೂಪವನ್ನು ಸವಿತ ಹಾಗೆ ಅವಳ ಕೋಪ ಮುಂದುವರಿಸುವುದಕ್ಕೆ ಸಾಧ್ಯ ಇಲ್ಲ. ಅಹಂಕಾರಕ್ಕೆ ಉದಾಸೀನವೇ ಮತ್ತು ಸುಮ್ಮನಿರ್ಬೇಕೆಂದು ನೋಡಬಹುದು. ಸುಮ್ಮನಿದ್ದಾನೆ ಮಾತಾಡು. ಎಲ್ಲಿಂದ ನನ್ನ ಮುತ್ತಿನ ಹಾರ? ಅದೆಂತ? ಕಳ್ಳರೆಲ್ಲ ಹೀಗೆ ಹೇಳೋದು. ಏನು ಹೆಣ್ಣು ಮಗಳು ಇದ್ದಾರೆ, ಆಲೋಚನೆ ಮಾಡಬೇಡ, ತಪ್ಪಿಸಲಿಕ್ಕಿಲ್ಲ. ಸಾಧ್ಯ ಇಲ್ಲ. ನನಗೊತ್ತಿಲ್ಲ. ಸತ್ಯ ಹೇಳು. ಅಲ್ಲ, ಅದರ ಮೇಲೆ ಸುಳ್ಳ ಇಡೋದಿಲ್ಲ. ಹೇಳೋದೇ ಇದೆ, ಒಪ್ಪದೇ ಇದೆ, ಕೊಡದೇ ಇದೆ. ಅಪ್ಪನ ನಾವು ಹೇಳ್ತೇನೆ ನಾನು. ನಿನ್ನ ಅಪ್ಪನಲ್ಲಿ ಹೇಳಿದ್ದು ನನ್ನ ಉತ್ತರವಿದೆ. ನಾ ಕಾಣೆ ಅಷ್ಟು ಹೇಳಿದ್ರೆ ಹೋಗ್ತೇನೆ ಅಂತ ಭಾವಿಸಿದ್ದಾರೇನು? ಬಿಡುವುದಿಲ್ಲ ನಾನು, ಕೊಡೋದಿಲ್ಲ. ಕೊಡೋದಿಲ್ಲ. ಅಪ್ಪಾಯ ಅಪ್ಪಾಯ ಅಪ್ಪಾಯ. ಯಾಕಂದರೆ ರಾಜನಾಗಿದ್ದರೆ ಸಾಕು. ರಾಜನಾಗಿದ್ದ ಮೇಲೆ ಅವನು ಮಾಡಬೇಕಾಗಿದ್ದಂತಹ ಕರ್ತವ್ಯಗಳಲ್ಲಿ ಹಿಂದುಳಿಯಬಾರದು. ಧರ್ಮನಿಷ್ಠನಾಗಿ ಸತ್ಯಸಂಧನಾಗಿ ಆರಾಧಿಸಿರುವಂತಹ ನಾನು ಈ ಹೊತ್ತಿಗೆ ನನ್ನ ರಾಜಭಾರವನ್ನು ಎಲ್ಲರೂ ನನ್ನ ಪ್ರಜೆಗಳು ಒಪ್ಪಿದ್ದಾರೆ. ಆದುದರಿಂದಲೇ ನನ್ನ ಓದಕಸ್ಥನಾದಂತಹ ನಾನು ಆ ಹೊತ್ತಿಗಾಗುವಾಗ ಎಲ್ಲವನ್ನೊಂದು ಅವರುಗಳದ್ದಾದಂತಹ ಹಣದಲ್ಲಿ ಮಂಡಿಸಿಕೊಟ್ಟಿದ್ದಾರೆ. ಆದ್ದರಿಂದಲೇ ಇದನ್ನು ಕಂಡಂತಹ ನಾನು ಸಂತೋಷಪಟ್ಟಿದ್ದೇನೆ. ಇದು ರಾಜ್ಯವು ನನಗೆ ದೊರಕಬೇಕು ಎಂದಾಗಿದ್ದರೆ ನನ್ನಿಂದ ಏನು ಅಲ್ಲ, ನನ್ನ ಪೂರ್ವಜರಿಂದಲೇ ಬಂದಂತಹ ಈ ಒಂದು ಆಳ್ವಿಕೆ. ರಾಜನಾಗಿ ಒಬ್ಬ ಆಳಬೇಕು ಮಾಡಬೇಕು ಎಂದಾಗಿದ್ದರೆ ಅವನ ಪೂರ್ವಜನ್ಮದಲ್ಲಿ ಮಾಡಿದಂತಹ ಸುಖ ಪಾಠಗಳು ಬೇಕಾಗುತ್ತದೆ. ಹಾಗೆಯೇ ನಾನು ಮಾಡಿದಂತಹ ಪುಣ್ಯದ ಫಲವು ನನ್ನ ಹಿರಿಯರು ಮಾಡಿದಂತಹ ಪುಣ್ಯದ ಫಲವು ಆದ್ದರಿಂದ ನನಗೆ ಈ ರಾಜ್ಯವು ದೊರಕಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ದಂಡಾಂತರಗಳು ಇಲ್ಲ, ರಾಜ ಮುಗಿನೆಗಳಿಲ್ಲ, ಆ ಕ್ಷಾಮದ ಅಮರಗಳಿಲ್ಲ, ಕಳ್ಳ ಕಾಕಡ ಭಯವಿಲ್ಲ. ಆದುದರಿಂದಲೇ ಎಲ್ಲವರು ಸುಕ್ಷೇಮದಲ್ಲೇ ಇದ್ದಾರೆ. ಇದನ್ನು ಕಂಡಂತಹ ನಾನು ಬಹಳಷ್ಟು ತೃಪ್ತನಾಗಿದ್ದೇನೆ, ಸಂತೋಷಪಟ್ಟಿದ್ದೇನೆ. ಈ ಹೊತ್ತು ಒಲಗವನ್ನು ಕೊಟ್ಟು ನನ್ನದ್ದಾದಂಥ ಒಲಗವನ್ನು ಮುಗಿಸಬೇಕು ಎಂದು ಆಲೋಚನೆ ಮಾಡುತ್ತಿರುವಾಗ ಅದೇ ಹೊರಗಿನಿಂದ ಅಲ್ಲಿ ಯಾರನ್ನ ಒಬ್ಬನನ್ನು ಕರೆಕೊಂಡು ಬರುತ್ತಾ ಇದ್ದಾರೆ. ಕರೆಕೊಂಡು ಬರುವುದು ಮಾತ್ರವಲ್ಲ, ಅವನಿಗೆ ಬೇಕು ಬೇಕಾದಂತಹ ರೀತಿಯಲ್ಲಿ ಹೊಡೆದುಕೊಂಡಿದ್ದಾರೆ. ಯಾಕೆ ಹೊಡೆಯುತ್ತಾರೆ ಅಂತ ಗೊತ್ತಾಗ್ತಿಲ್ಲ. ಈ ಶಕ್ತಿ ಬಂದು ಗುರುಗೊಟ್ಟದ್ದು ಬಹುಶಃ ಇವರ ಬಗ್ಗೆಯಾಗಿದೆ. ಆಗುತ್ತಲೇ ನಮ್ಮವರು ಕರೆಕೊಂಡು ಬರ್ತಾ ಇದ್ದಾರಲ್ಲ, ಹೊರಗೆ ಅವರಿಗೆ ವಿಚಾರ ಮಾಡುವುದು.
ಶೆಟ್ಟಿ ನಿನ್ನನ್ನು ಕಂಡು ಮನೆಗೆ ಕರೆಕೊಂಡು ಹೋಗಿ ಒಳ್ಳೆಯದಾದಂತಹ ಭೋಜನವನ್ನು ನನಗೆ ಹಾಕಿದ್ರು. ಆಮೇಲೆ ಭೋಜನವನ್ನು ಹಾಕಿದ ಮೇಲೆ ನಿನ್ನನ್ನು ಕಂಡು ನಿನಗೆ ಆಯಾಸವಾಗಿರಬೇಕು ಅಂತ ಹೇಳಿ ಅವರದ್ದಾದಂತಹ ಹಿಂದೂ ಮಹಲಿನಲ್ಲಿ ನಿನಗೆ ಆಶ್ರಯವನ್ನು ಕೊಟ್ಟರು. ಕೊಟ್ಟ ಮೇಲೆ ಅಲ್ಲಿ ರಾತ್ರಿ ಹೊತ್ತು ಮಲಗಿದಂತಹ ಸಂದರ್ಭದಲ್ಲಿ ಅವರು ಅವಳ ಮಗಳನ್ನು ಕರೆಸಿ ಅವಳು ಅಲ್ಲಿ ಮಲಗಿದಂತಹ ವೇಳೆ ನೀನು ಅಲ್ಲಿದ್ದಂತಹ ಆ ಹೊತ್ತಿನಲ್ಲಿ ಅವಳು ಮಲಗಿದಂತಹ ವೇಳೆಯಲ್ಲಿ ಬೆಳಗಾದ ಎಂದು ಅವಳನ್ನು ನೋಡುವಾಗ ಅಲ್ಲಿ ಹಾಡಂತೆ ಅವಳದಾದಂತಹ ಮುತ್ತಿನ ಹಾಡು ಅದು ನೀನಲ್ಲದೆ ಬೇರೆ ಯಾರು ಕಲಿಯಿಲ್ಲ. ಅವರು ಹೇಳುತ್ತಿರುವಂತಹ ಮಾತಿನಲ್ಲ ಹಾಗೆ ನನಗೆ ಅನಿಸ್ತಾ ಉಂಟು. ಸತ್ಯ ಹೇಳಬೇಕು, ಆ ಮುತ್ತಿನ ಹಾಡಿಗೆ ಹೋಗಿ. ಯಾಕಂದ್ರೆ ನೀನು ಕಟ್ಟಿದ್ರು ಏನೋ ಒಂದು ಮನಸ್ಸು ಮಾಡಿ ಆ ರೀತಿಯಾದಂತಹ ಯೋಚನೆ ಮಾಡಿದಿರಬಹುದು. ಅದನ್ನು ಕಟ್ಟಿದ್ದಾರೆ ಕಟ್ಟಲು ಹೌದು ಅಂತ ಹೇಳು, ಸುಳ್ಳು ಹೇಳು. ಯಾಕೆ ಕದ್ದದ್ದು? ಚಂದ್ರಶೇಖರ ಸರಿ ಚಂದ್ರಶೇಖರ ರಾಜಕೇಳು ಮುತ್ತಿನ ಚಂದ್ರಶೇಖರ ಮಹಾರಾಜನ ಒಳಗ ಚವಡಿಗೆ ನಂದಿಶ್ರೇಷ್ಠಿಯ ಜನರೊಂದಿಗೆ ತಮ್ಮ ಭಕ್ತರು ನನ್ನನ್ನು ಎಡಕೊಂಡು ಮುತ್ತಿನ ಸರವನ್ನು ಕದ್ದಂತಹ ಕಳ್ಳನಾನೆಂಬಂತಹ ಆಪಾದನೆಯಲ್ಲಿ ನಂದಿಶ್ರೇಷ್ಠಿಯ ಭಕ್ತರು ನನಗೆ ಹೊಡೆದರು ಕಾಸಿ ಓಡಿಸಿದರು. ಅವರು ನೀಡಿದ ಶಾರೀರಿಕವಾದ ಶಿಕ್ಷೆಗಿದ್ದರು. ತಾವಾಟಂತಹ ಮಾತು ನನ್ನನ್ನು ಮಾನಸಿಕವಾಗಿ ಗದ್ದರಿತನನ್ನಾಗಿಸಿದೆ. ಸಾಹುಕಾರನ ಮುತ್ತಿನ ಸರವನ್ನು ನೀನು ಕದ್ದಿದ್ದಿ, ಆ ಸರವನ್ನು ಕೊಡದೇ ಇದ್ದರೆ ಪ್ರಾಣ ಹಿಂಸೆಯನ್ನು ಕೊಡುತ್ತೇನೆ, ಈ ರೀತಿಯಾಗಿ ತಾವು ಹೇಳ್ತಾ ಇದ್ದೀವಿ. ಅರಸ, ಈ ನ್ಯಾಯಸ್ಥಾನ ಇದು ಧರ್ಮಪೀಠ ಎನ್ನುವುದರ ಅರಿವು ನನಗೆ ಸತ್ಯವನ್ನೇ ಹೇಳುತ್ತೇನೆ. ನಂದಿಶ್ರೇಷ್ಠಿಯ ಮಗಳು ಆಲೋಚಿಕೆಯ ಮುತ್ತಿನ ಸರವನ್ನು ನಾನು ಕದ್ದಿಲ್ಲ, ನಾನು ಕಳ್ಳನಲ್ಲ. ನಾನು ಹೇಳುವುದು ಸತ್ಯ. ನಾನು ಕಳ್ಳ ಅಲ್ಲ ಎನ್ನುವುದಕ್ಕೆ ಸಾಕ್ಷಿಯಾಗುವುದು ನಾನು ಕದ್ದದ್ದನ್ನು ಕಂಡವನಿಲ್ಲ, ಅಥವಾ ಕದ್ದಂತಹ ಆ ವಸ್ತು ನನ್ನಲ್ಲಿಲ್ಲ. ನಾನು ಕಳ್ಳನೇ ಆಗಿದ್ದೇನೆ. ಅಲ್ಲಿ ಕಳ್ಳತನ ಮಾಡುವುದಕ್ಕೆ ಬೇಕಾದಷ್ಟು ವಸ್ತುಗಳಿವೆ. ನವರತ್ನ ಖಚಿತವಾದ ಮಂಚೆಗೆ ಬಂಗಾರದ ಪರಿವಾಹನೆ, ಗೊಚ್ಚಿನವಾಗಿ ಇಳಿದಂತಹ ಮುತ್ತಿನ ಹಾರಗಳಿವೆ. ಮೇಲ ಯಾವನೇ ಒಬ್ಬ ಕಳ್ಳ ತಾನು ಕದ್ದ ವಸ್ತುವನ್ನು ಜೊತೆಗಿರಿಸಿಕೊಂಡು ಸುಖನಿದ್ರೆ ಮಾಡುವುದಕ್ಕೆ ಸಾಧ್ಯವಿದೆ. ನಾನು ನಿದ್ರಿಸಿದ್ದ ನನ್ನನ್ನು ಎಚ್ಚರಿಸಿದವರು ಆಲೋಚನೆ ಮೈತುಪ್ಪ ಆಭರಣವನ್ನು ತೊಟ್ಟು ಮಲಗಿದಂತಹ ಆಲೋಚನೆಯ ಮೇಲೆ ವಕ್ರದಲ್ಲಿ ಇಂಥ ಯಾವುದೇ ಸಂವಿಧಾನ ಗೊತ್ತಿಲ್ಲ. ಪ್ರಭು, ಸತ್ಯವನ್ನೇ ಹೇಳ್ತಾ ಇದ್ದೇನೆ. ನಾನು ನಿರಪರಾಧ, ನಾನು ಕಳ್ಳ ಅಲ್ಲ ಅಲ್ಲ ಅಲ್ಲ. ಈಗ ನೀನು ನಿರಪರಾಧಿ, ಕಳ್ಳ ಅಲ್ಲ ಅಂತ ಹೇಳ್ತೀನಿ. ಆ ಕೋಣೆಯಲ್ಲಿ ಹೌದಾ? ಹೌದು. ಬೇರೆ ಯಾರಿಗೂ ಇಲ್ಲ. ಈಗ ಇನ್ನೊಬ್ಬ ವ್ಯಕ್ತಿಯಾಗಿ ಇರುತ್ತಿದ್ದ ಅವರಾಜವನ್ನು ಕರ್ಕೊಂಡು ಹೋಗುತ್ತಿರಬಹುದು ಅಂತ ಹೇಳಬಹುದು. ಆದ್ರೆ ಅಂಥದ್ದು ಏನು ಘಟನೆಗಳಿಲ್ಲ. ನೀನು ಒಬ್ಬನೇ ಇರುವುದರಿಂದಾಗಿ ಅಲ್ಲಿ ಸಹ ಆ ಮುತ್ತಿನ ಹಾರ ಇಲ್ಲವೆಂದಾದ ಮೇಲೆ ಕಳ್ಳ ಯಾರಾಗ್ತಾನೆ? ನೀನೇ ಕಳ್ಳನಾಗಿ. ಈಗ ಇಲ್ಲ ಅಂತ ಹೇಳ್ತೀವಿ. ನೀವು ಹೇಳಿ ಸರಿ. ನೀನು ನೋಡಿದ್ಯಾ? ಅಲ್ಲಿ ಒಂದು ಕಥೆ ನಡೆದಿದೆ. ಏನು ಕಥೆ? ಅಲ್ಲಿ ಮುತ್ತಿನ ಸರ ಇದ್ದದ್ದು ಹೌದು, ಆದರೆ ಆ ಸರ ಅದು ನಾನು ಕದ್ದದ್ದಲ್ಲ. ಆ ಕಥೆಯನ್ನು ನಾನು ನಂದಿಶ್ರೇಷ್ಠಿಯಾಗಲಿ ಆಲೋಚಿಕೆಯಲ್ಲಾಗಲಿ ಹೇಳಿದ್ದೆ. ಅವರು ನಂಬುವುದಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕಾಗಿ ಸನ್ನಿಧಾನದಲ್ಲಿ ಹೇಳುತ್ತೇನೆ. ಚಿತ್ರದ ಹಂಸ ಪಕ್ಷಿ ಜೀವ ತಳೆದು
ಗಿಳಿಗೂಟದಲ್ಲಿ ಸಿಲುಕಿಸಿದ್ದ ಮುತ್ತಿನ ಹಾರವನ್ನು ಒಂದೊಂದೇ ಹಾರವನ್ನು ನುಂಗಿತು. ಇದು ಸತ್ಯ. ಈಗ ನುಂಗಿದ ಮೇಲೆ ಆ ಪಕ್ಷಿ ಹಾರಿ ಹೋಗಿಲ್ಲ. ಯಾವ ಸ್ಥಾನದಲ್ಲಿ ಅದು ಚಿತ್ರವಾಗಿತ್ತು ಅಲ್ಲಿಗೆ ಹಿಂದೆ ಬಂದು ಮತ್ತೆ ಚಿತ್ರವಾಗಿ ಉಳಿಯಿತು. ಸಭೆಯಲ್ಲಿ ಹೋಗಿತ್ತು ಅಂತ ಗೊತ್ತಿಲ್ಲ. ಇದು ನೀವು ನೋಡಿದ ಕಥೆಯೋ? ಇದಾಗಲಿಕ್ಕೊಂದು ಕಾರಣ ಏನು? ನಾನು ಗ್ರಹಚಾರ ಅಲ್ಲ, ಈಗ ನೀವು ರಾಜ ಹೇಳುವಂತಿತ್ತು. ನನ್ನ ನಿನ್ನಲ್ಲೊಂದು ಎರಡು ಕಟ್ಟೆ ಹೇಳಿತ್ತು. ಅಲ್ಲಿ ಚಿತ್ರದ ಹಂಸದಿಂದ ಆ ಹಾರವನ್ನು ನುಂಗಿದು ಹೇಳ್ತೀವಿ. ಈಗ ಅಲ್ಲಿ ಇದ್ದ ಚಿತ್ರದ ಹಂಸ ಮಾತ್ರ ಬೇರೆ ಚಿತ್ರಗಳಲ್ಲಿ ಇರಲಿಲ್ವಾ? ಅದೇ ಹೇಳಿದ್ದು ನಾನು. ಯಾವುದೆಲ್ಲ ನಾನು ಗ್ರಹಚಾರ ಕೆಟ್ಟ ಕಾರಣ. ನಾನು ಬಂಗಾರವನ್ನು ಮುಟ್ಟಿದ್ರು ಅದು ಮಸಿಯಾಗಿ ಪರಿಣಾಮವನ್ನು ತೋರುತ್ತದೆ. ಅಂಗಳದಲ್ಲಿರುವ ಒಂದು ಹಗ್ಗವನ್ನು ತುಳಿದು ಅದು ಹಾವಾಗಿ ನನಗೆ ಕಚ್ಚುವುದಕ್ಕೆ ಬರುತ್ತದೆ. ಶನಿಗಳ ಭಾಗದಿಂದ ಹೀಗೆಲ್ಲ ಅದನ್ನು ತಾವು ಹೇಳಿದ ಹಾಗೆ ಅಲ್ಲಿ ಬೇರೆ ಬೇರೆ ಮೃಗ ಪಕ್ಷಿಗಳಿತ್ತು. ಯಾವುದೆಲ್ಲಿತ್ತು? ಹುಲಿ ಹುಲಿ ಇತ್ತಲ್ಲ, ಆ ಮುತ್ತಿನ ಹಾರವನ್ನು ಹಂಸನಿಗಿತ್ತು ಹೇಳ್ತೀವಿ. ಒಂದೊಂದೇ ಮುತ್ತನ್ನು ನುಂಗುತ್ತಾ ಇತ್ತು. ಒಂದೊಂದೇ ಮುತ್ತನ್ನು ನೀವು ನೋಡ್ತಾ ಇದೆಯೋ? ಹೌದು. ನೀವು ನೋಡ್ತಾ ಇರುವಾಗ ಒಂದು ಮುತ್ತು ಎರಡು ಮುತ್ತಿನ ಹೋಗಿ ಎಳಿ ಹೋಗ್ತಿದ್ದಲ್ಲ ಕೈಯಲ್ಲಿ. ಆ ಪಕ್ಷಿ ಅದನ್ನು ನುಂಗುವಾಗ ಟಿಕ್ಕತ್ತರಿಯದ ಮೂಢನಾಗಿ ನಾನು ಕಣ್ಣು ಬಾಯಿ ತೆರೆದು ಹರ ಹರ ಶಿವ ಶಿವ ಅಚ್ಚರಿಯಿಂದ ಕಣ್ಣರಳಿಸಿ ನೋಡುತ್ತಾ ಇದ್ದೆ. ಅದೇ ನಾನು ಹೇಳಿದೆ ನಾನು ಹಾಗಾದರೆ ಹೀಗಾಗುವುದಕ್ಕೆ ಕಾರಣ ಹಾಗಾಯ್ತು. ಆ ಹುಲಿ ಯಾಕೆ ನೋಡಿಲ್ಲ ಅಂತ ನಾನು